ನೀರು. ಅಯ್ಯೋ ಅಯ್ಯೋ ಪಾಪ, ಯಾರು ನೀರು ನೀರು ಅಂತ ನೀರು ಕೇಳ್ತಿರೋದು? ಅಯ್ಯೋ ಸ್ವಾಮಿ, ಏನಾಯ್ತು ನಿಮಗೆ? ಯಾರು? ನನಗೆ ಬಾಯಾರಿಕೆ ಆಗುತ್ತಿದೆ ಜಾನಕಿ. ಮೊದಲು ನನಗೆ ನೀರು ಕುಡಿಸು. ಏನಾಯ್ತಂತ ಹೇಳಿ ಸ್ವಾಮಿ, ಹೇಳಿ. ಜಾನಕಿ, ನಾನು ಜೈಲಿನಿಂದ ಬಿಡುಗಡೆಯಾಗಿ ಬರುತ್ತಿರುವಾಗ ಯಾರೋ ಕಿಡಗೇಡಿಗಳು ಹೆಣ್ಣಿನ ವೇಷದಲ್ಲಿ ಬಂದು ನನ್ನ ಕಣ್ಣಿಗೆ ಆಸಿಡ್ ಹಾಕಿ ಹೋದರು. ಈಗ ನನ್ನ ಕಣ್ಣುಗಳು ಕಾಣಿಸುತ್ತಿಲ್ಲ ಜಾನಕಿ. ಅಯ್ಯೋ ದೇವರೇ, ಈಗಲಾದ್ರೂ ಸಂತೋಷವಾಯ್ತಾ ನಿನಗೆ? ಸತ್ಯವಂತರಿಗೆ ಬೆಲೆ ಇಲ್ಲ ಈ ಕಲಿಕಾಲದಲ್ಲಿ. ನಾನೊಂದು ಬಗೆದರೆ ಆ ದೈವ ಒಂದು ಬಗೆದಂತೆ ಆಯಿತು. ಸ್ವಾಮಿ, ನಿಮ್ಮ ಕೈ ಹಿಡಿದು ಹೆಂಡತಿ ನಾನು ತರೆದಳು ಸ್ವಾಮಿ, ಎಲ್ಲಿದ್ದಾಳೆ ಜಾನಕಿ ನಿನ್ನ ರೇಣುಕ ಮಾತೆ? ಆ ದುಷ್ಟ ಶ್ರೀಮಂತರು ಸತ್ತಾಗಿದ್ದಾಳೆ ಜಾನಕಿ. ಮೊದಲು ಮನೆಗೆ ನಡ್ರಿ, ಆಸ್ಪತ್ರೆಗೆ ಹೋಗೋಣ. ಬಟ್ಟೆ ಚೇಂಜ್ ಮಾಡಿ ಆಸ್ಪತ್ರೆಗೆ ನಿಮ್ಮ ಕಣ್ಣುಗಳನ್ನು ಮೊದಲಂತೆ ಮತ್ತು ದವಾಖಾನೆಗೆ ತೋರಿಸ್ಕೊಂಡು ಬರೋಣ. ಬನ್ನಿ ಸ್ವಾಮಿ. ದವಾಖಾನೆ ಜಾನಕಿ, ದವಾಖಾನೆಗೆ ಹೋಗಲು ದುಡ್ಡು ಎಲ್ಲಿಂದ ತರುವುದು ಜಾನಕಿ? ಈ ದರಿದ್ರ ಕೈ ಹಿಡಿದು ಬಂದ ನಿನ್ನ ಕೊರಳಿಗೆ ಕಟ್ಟಿದ್ದ ಮಾಂಗಲ್ಯವನ್ನೇ ಮಾರಿಸಿದೆ. ಈಗ ನನ್ನ ಎರಡು ಕಣ್ಣುಗಳನ್ನು ಕಳೆದುಕೊಂಡು ನಿನಗೆ ಭಾರವಾಗಿ ಬಿಟ್ಟ ಜಾನಕಿ. ಈ ದರಿದ್ರಿಗೆ ಸ್ವಲ್ಪ ವಿಷವನ್ನಾದರೂ ಕೊಟ್ಟು ಸಾಯಿಸಬಾರದೆ. ಎಲ್ಲ ಮಾತನಾಡಬೇಡಿ. ನೀವು ದರಿದ್ರಲ್ಲ ಸ್ವಾಮಿ, ನೀವು ದರಿದ್ರಲ್ಲ. ಕೊರಳಿಗೆ ಮಾಂಗಲ್ಯ ಕಟ್ಟಿದ ದೇವರನ್ನು ಮೊದಲು ಆಸ್ಪತ್ರೆಗೆ ಹೋಗಿ ಕಣ್ಣುಗಳು ತೋರಿಸಿಕೊಂಡು ಬರೋಣ. ಕಣ್ಣಿಗೆ ಕಾರಣವಾದ ನಾಯಿಗಳನ್ನು ಅವರನ್ನು ರುಂಡ ಚೆಂಡಾಡಿ ಈ ಜಗತ್ತಿಗೆ ಈ ಕಡೆಗೆ ಏಕೆ ಒಲಿದ್ರೆ ನಾರಿ ಮುನಿದರ ಹೆಮ್ಮಾರಿ ಅಂತ ಮಾಡಿ ಸ್ವಾಮಿ.
ಜಾನಕಿ ನಡೆ ಹೋಗೋಣ. ನಿನ್ನ ಜೊತೆ ಇದೆ ಅಷ್ಟೇ. ನಿನ್ನ ಸಮಯ ಸಾಧಿಸಿ ನಿನ್ನ ಸರ್ವ ಆಸ್ತಿಯನ್ನು ದೋಚಿಕೊಂಡು ನಿನಗೆ ಒಂದು ಗತಿ ಕಾಣಿಸಿ ನಾನು ದುಬೈಗೆ ಪರರಿಯಾಗುತ್ತೇನೆ. ಏ ಕಾಮಿನಿ, ನೀನು ಹೆತ್ತ ಚಾಲಕಿ ಹೆಣ್ಣೆಂದು ನನಗೆ ಚೆನ್ನಾಗಿ ಗೊತ್ತು. ಅವಳಿಂದಲೇ ನಿನ್ನನ್ನು ಕೊಲೆ ಮಾಡಿಸಿ ನಂತರ ನಿನ್ನನ್ನು ಯವನ ಸನ್ನಿಧಿಗೆ ಕಳಿಸದಿದ್ದರೆ ನನ್ನ ಹೆಸರು ಜಗದೇ ಕವಿರ ಜನಾರ್ದನನೇ ಅಲ್ಲ. ಜಾನಕಿ, ಏನು ಅವಳ ಮೈ ಮಾಟ? ಮೈಸೂರು ಸ್ಯಾಂಡಲ್ ಸೋಪಿನಂತೆ ಹೊಳೆಯುತ್ತದೆ ಅವಳ ಯೌವನ. ಇಂಥ ರಮಣೀಯ ಹೆಣ್ಣನ್ನು ಸೃಷ್ಟಿಸಿದ ಆ ಬ್ರಹ್ಮನಿಗೆ ನನ್ನದೊಂದು ದೊಡ್ಡ ಸಲಾ.